ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಿ, ಕಲಾವಿದ್ರು ಅಂದ್ಮೇಲೆ ಯಾವ್ದೇ ಪಾತ್ರ ಕೊಟ್ರು ಮಾಡ್ಬೇಕು. ಇಲ್ಲ ಅಂತಂದ್ರೆ ಕಲಾವಿದ್ರು ಅಂತ ಹೇಗ್ ಅನ್ಸ್ಕೋತೀರಾ? ಆ ಪಾತ್ರ ಬೇಡ, ಈ ಪಾತ್ರ ಬೇಡ ಅಂತ ಹೇಳ್ತಾನೆ ಇರ್ತಿರಲ್ಲ. ಅಷ್ಟಕ್ಕೂ ನೀವೇನ್ ಚಿಕ್ಕಮ್ಮನ ಹಾಗೆ ಮುಂದೆ ಬರಲ್ಲ ಅಲ್ವಾ? ನಿಮ್ ವಾಯ್ಸ್ ಚೇಂಜ್ ಮಾಡ್ಕೊಂಡ್ ಮಾತಾಡಿದ್ರೆ ಸಾಕು. ಮಾಡಿ ಮಾಲಿನಿ, ನಿಮ್ ಕೈಯಲ್ಲಿ ಆಗತ್ತೆ. ನೀವು ಅಂದ್ರೆ ಸುಮ್ನೆನಾ? ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗು ಅಂತ ಕಲಾವಿದೆ. ಮಾಡಿ. ಅಯ್ಯೋ, ಹಸ್ತ ಅಲ್ಲ, ಇಡೀ ದೇಹನೇ ನುಂಗ್ಬಿಡ್ತಾರೆ. ಮಾಲಿನಿ ಮೇಡಮ್ ಅವ್ರೆ, ನೀವೇನು ಆಸ್ಕರ್ ಅವಾರ್ಡ್ ತಗೋ ರೇಂಜ್ಗೆ ಆಕ್ಟಿಂಗ್ ಮಾಡೋದ್ ಬೇಕಿಲ್ಲ. ಸ್ವಲ್ಪ ಆಕ್ಟ್ ಮಾಡಿದ್ರೆ ಸಾಕು. ನೀವೇನಾದ್ರೂ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಅನ್ಕೊಳ್ಳಿ, ನಾನೇ ನನ್ಗೆ ಗೊತ್ತಿರೋ ಬಿಲ್ಡರ್ಗೆ ಹೇಳಿ ಪ್ರೊಡ್ಯೂಸ್ ಮಾಡಿಸಿ ನಿಮ್ಮನ್ನ ಹೀರೋಯಿನ್ ಮಾಡಿಸ್ತೀನಿ. ಸರಿ ಆಯ್ತು, ಅದೇನಾದ್ರೂ ಆಗ್ಲಿ, ನಾನ್ ಆಕ್ಟಿಂಗ್ ಮಾಡಿ ನನ್ ಟ್ಯಾಲೆಂಟ್ ಏನು ಅಂತ ತೋರಿಸ್ತೀನಿ. ಹಾ ಗೌಡ್ರೆ, ನನ್ಗೊಂದ್ ಡೌಟು. ಏನು? ಆ ಬಿಲ್ಡರ್ ನನ್ನನ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಏನ್ ಮಾಡೋದು? ಬಿಲ್ಡರ್ ಕಟ್ಟಿರೋ ಬಿಲ್ಡಿಂಗ್ ಮುಂದೆ ನಿಮ್ದೊಂದು ಕಟ್ಔಟ್ ಹಾಕ್ಸಿ ಮಾಲೆ ಹಾಕ್ಸ್ಬಿಡ್ತೀನಿ. ಹಂಗೆ 1 ಲೀಟರ್ ಹಾಲು ಹಾಕ್ಸ್ಬಿಡಿ. ಏನಮ್ಮ ಇವತ್ತೇನ್ ಮಾಡಿದ್ಯಾ ಸ್ಪೆಷಲ್? ಮಾಡಿದ್ದೀನಿ, ಬರ್ತಾ ಇದೆ. ರತಿ, ಬೇಗ ಬಾ, ಟೈಮ್ ಆಯ್ತು. ಇವತ್ತು ಸೀತಮ್ಮ ಸ್ಪೆಷಲ್ ಅಡಿಗೆ ಮಾಡಿದ್ದಾರೆ. ಅನ್ನ ಸಾಂಬಾರ್ ಅಷ್ಟೇ. ಅದೇ ಸ್ಪೆಷಲ್. ನಿಮ್ಮ ಅಮ್ಮನ ಪ್ರಕಾರ ಅದೇ ಸ್ಪೆಷಲ್. ಅಲ್ಲೇ ಕುತ್ಕೊಂಡಿದ್ಯಮ್ಮ, ಬಾಯಲ್ಲಿ ನನ್ ಪಕ್ಕ ಬಂದ್ ಕುತ್ಕೋ. ಅಮ್ಮ, ಅವಳು ನಂತರನೇ ಹುಡುಗಿ ಅಲ್ವಾ? ಹಾ, ಹುಡುಗಿ ಅಲ್ಲ, ಅಂದ್ರೆ ಹೆಂಗ್ಸು ಅಂತ ಹೇಳಕ್ ಬಂದೆ. ಹಾ, ಅವಳಿಗೂ ನಂತರನೇ ಗಂಡನ್ ಪಕ್ಕ ಕೂತ್ಕೊಂಡು ಊಟ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಮಾಡ್ಲಿ ಬಿಡಿ. ಗಂಡನ? ಗುಲಾಬಿ ಅವರೇ, ನಿಮ್ಗೆ ಮದ್ವೆ ಆಗಿದ್ಯಾ? ನಿಮ್ ಗಂಡನ ನಂಗೆ ತೋರ್ಸೇ ಇಲ್ಲ.